ನೆಕ್ಸ್ಟ್ ಇಸ್ ಸ್ಮೆಲ್. ಸ್ಮೆಲ್ ಅಂದರೆ ವಾಸನೆ. ದ ಫ್ಲವರ್ಸ್ ಸ್ಮೆಲ್ ಪ್ಲೆಸೆಂಟ್ ಅಂತ ಹೇಳ್ತೀವಿ. ಸೊ ಫ್ಲವರ್ಸ್ ಹೇಗೆ ನಮಗೆ ವಾಸನೆ ಕೊಡುತ್ತೆ, ಪ್ಲೆಸೆಂಟ್ ವಾಸನೆನ ಕೊಡುತ್ತೆ. ಸೊ ಪ್ಲೆಸೆಂಟ್ ಅಂತ ಹೇಳೋದು ಅದು ಒಂದು ಅಡ್ಜೆಕ್ಟಿವ್ ಪದ ಅಂತ ಹೇಳ್ಬಹುದು. ಹೂವುಗಳು ಅಲತ್ಕಾರ ವಾಸನೆಯನ್ನು ಹೊಂದಿರುತ್ತವೆ. ದ ಸಾಕ್ಸ್ ಆರ್ ಸ್ಟಿಂಕಿ. ಕಾಲು ಚೀಲಗಳು ದುರ್ವಾಸನೆಯಿಂದ ಕೂಡಿವೆ. ಓಕೆ, ಸೊ ಸ್ಟಿಂಕಿ ಅಂತ ಹೇಳೋದು. ಸೊ ಸ್ಟಿಂಕಿ ಅಂದರೆ ಆ ಸ್ಮೆಲ್ ಬಗ್ಗೆ ನಮಗೆ ಗೊತ್ತಾಗುತ್ತೆ, ಸ್ಟಿಂಕಿ ಪ್ಲೆಸೆಂಟ್ ಅಂತ ಹೇಳುವಾಗ. ಅದಕ್ಕೆ ಅದು ಅಡ್ಜೆಕ್ಟಿವ್ಸ್ ಪದಗಳು ಅಥವಾ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ದ ಏರ್ ಇಸ್ ಓಡರ್ಲೆಸ್. ಗಾಳಿಯು ವಾಸನೆ ರಹಿತವಾಗಿದೆ. ಓಕೆ, ಸೊ ಗಾಳಿಯಲ್ಲಿ ನಮಗೆ ವಾಸನೆ ಗೊತ್ತಾಗಿಲ್ಲ, ಸೊ ಅದು ಓಡರ್ಲೆಸ್ ಅಂತ ಹೇಳ್ತೀವಿ, ಅಂದರೆ ವಾಸನೆ ರಹಿತವಾಗಿದೆ. ಸೊ ಓಡರ್ಲೆಸ್, ಸ್ಟಿಂಕಿ, ಪ್ಲೆಸೆಂಟ್ ಅಂತ ಹೇಳೋದು ಅದು ಒಂದು ವಾಸನೆ ಬಗ್ಗೆ ನಮಗೆ ಸ್ಮೆಲ್ ಬಗ್ಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಡಿಸ್ಕ್ರೈಬಿಂಗ್ ವರ್ಡ್ಸ್ ವಾಸನೆ ಬಗ್ಗೆ ಹೇಳಬೇಕಾದ್ರೆ. ಓಕೆ, ನೆಕ್ಸ್ಟ್ ಇಸ್ ಸೌಂಡ್. ಸೌಂಡ್ ಅಂದರೆ ಧ್ವನಿ. ಈಗ ಧ್ವನಿ ಬಗ್ಗೆ ಹೇಳಬೇಕಾದ್ರೆ ಯಾವ ಪದಗಳನ್ನು ನಾವು ಯೂಸ್ ಮಾಡಬಹುದು ಅಂದರೆ ಲೌಡ್, ಕ್ವೈಟ್, ನಾಯ್ಸಿ, ಸೈಲೆಂಟ್, ಈ ಥರ ಪದಗಳು ನಮಗೆ ಸೌಂಡ್ ಬಗ್ಗೆ, ಧ್ವನಿ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನ ಕೊಡುತ್ತೆ. ಓಕೆ, ದ ಮ್ಯೂಸಿಕ್ ಇಸ್ ಲೌಡ್ ಅಂತ ಹೇಳ್ತೀವಿ. ಸಂಗೀತ ಜೋರಾಗಿದೆ. ದ ಮ್ಯೂಸಿಕ್ ಇಸ್ ಲೌಡ್. ಹೇಗಿದೆ ಮ್ಯೂಸಿಕ್? ತುಂಬ ಜೋರಾಗಿದೆ, ಲೌಡ್ ಆಗಿದೆ. ದ ಲೈಬ್ರರಿ ಇಸ್ ಕ್ವೈಟ್. ಗ್ರಂಥಾಲಯವು ಶಾಂತವಾಗಿದೆ. ಲೈಬ್ರರಿ ಹೇಗಿದೆ? ತುಂಬಾನೇ ಶಾಂತವಾಗಿದೆ, ಕ್ವೈಟ್ ಆಗಿದೆ. ದ ಟ್ರಾಫಿಕ್ ಇಸ್ ನಾಯ್ಸಿ. ಸೊ ಟ್ರಾಫಿಕ್ ಹೇಗಿದೆ? ತುಂಬಾನೇ ಗದ್ದಲದಿಂದ ಕೂಡಿದೆ, ನಾಯ್ಸಿ ಆಗಿದೆ. ಓಕೆ, ಸೊ ಟ್ರಾಫಿಕ್ ಹೇಗಿದೆ? ತುಂಬಾನೇ ನಾಯ್ಸಿ ಆಗಿದೆ. ಸೊ ನಾಯ್ಸಿ ಅಂತ ಹೇಳೋದು ಒಂದು ಸೌಂಡ್ ಬಗ್ಗೆ ನಮಗೆ ಹೇಳ್ತಾ ಇದೆ ಇಲ್ಲಿ. ದ ನೈಟ್ ಇಸ್ ಸೈಲೆಂಟ್. ರಾತ್ರಿ ಮೌನವಾಗಿದೆ. ಸೊ ಸೈಲೆಂಟ್ ಅಂದರೆ ಮೌನವಾಗಿದೆ ಅಂತ. ಸೊ ರಾತ್ರಿ, ನೈಟ್ ಹೇಗಿದೆ? ಸೈಲೆಂಟ್ ಆಗಿದೆ. ಸೊ ಸೈಲೆಂಟ್, ನಾಯ್ಸಿ, ಕ್ವೈಟ್, ಲೌಡ್ ಅಂತ ಹೇಳೋದು ನಮಗೆ ಒಂದು ಧ್ವನಿ ಬಗ್ಗೆ, ಸೌಂಡ್ ಬಗ್ಗೆ ನಮಗೆ ಡಿಸ್ಕ್ರಿಪ್ಷನ್ ನಾ ಕೊಡ್ತಾ ಇದೆ ಈ ವರ್ಡ್ಸ್ಗಳು. ಅದಕ್ಕೆ ಇದು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್ ಇಸ್ ಪ್ರೈಸ್. ಪ್ರೈಸ್ ಅಂದರೆ ಬೆಲೆ. ಈಗ ಬೆಲೆ ಬಗ್ಗೆ ಹೇಳಬೇಕಾದ್ರೆ ದ ಕಾರ್ ಇಸ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಕಾರು ದುಬಾರಿಯಾಗಿದೆ. ದ ಟಾಯ್ ಇಸ್ ಚೀಪ್. ಅಟ್ಟಿಕೆ ಅಗ್ಗವಾಗಿದೆ. ದ ಶರ್ಟ್ ಇಸ್ ಅಫೋರ್ಡಬಲ್. ಶರ್ಟ್ ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ದ ಜ್ಯುವೆಲ್ರಿ ಇಸ್ ಕಾಸ್ಟ್ಲಿ. ಆಭರಣಗಳು ದುಬಾರಿಯಾಗಿವೆ. ಸೊ ಇಲ್ಲಿ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ, ಚೀಪ್, ಅಫೋರ್ಡಬಲ್ ಇವೆಲ್ಲ ಪದಗಳು ನಮಗೆ ಒಂದು ಪ್ರೈಸ್ ಬಗ್ಗೆ, ಬೆಲೆ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ಇವೆಲ್ಲ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ಓಕೆ, ಅಡ್ಜೆಕ್ಟಿವ್ಸ್, ವಿಶೇಷಣ ಪದಗಳು ಪ್ರೈಸ್ ಬಗ್ಗೆ ಈ ಪ್ರಕಾರದ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಟೈಮ್. ಟೈಮ್ ಅಂದರೆ ಸಮಯ. ಓಕೆ, ದ ಚೀತಾ ಇಸ್ ಫಾಸ್ಟ್ ಅಂತ ಹೇಳ್ತೀವಿ. ಚಿರತೆ ವೇಗವಾಗಿ ಓಡುತ್ತಿದೆ. ದ ಟರ್ಟಲ್ ಇಸ್ ಸ್ಲೋ. ಆಮೆ ನಿಧಾನವಾಗಿ ನಡೆಯುತ್ತೆ. ಹಿ ಗೇವ್ ಅ ಕ್ವಿಕ್ ರೆಸ್ಪಾನ್ಸ್. ಅವರು ತ್ವರಿತ ಪ್ರತಿಕ್ರಿಯೆಯೇ ನೀಡಿದರು. ದ ಟ್ರೈನ್ ಇಸ್ ಡಿಲೇಡ್. ರೈಲು ವಿಳಂಬವಾಗಿದೆ. ಸೊ ಟ್ರೈನ್ ಏನಾಗಿದೆ? ಡಿಲೇ ಆಗಿದೆ. ಅವನು ಕ್ವಿಕ್ ರೆಸ್ಪಾನ್ಸ್, ಕ್ವಿಕ್ ಅಂತ ಹೇಳೋದು, ಡಿಲೇ ಅಂತ ಹೇಳೋದು. ಆಮೇಲೆ ದ ಟರ್ಟಲ್ ಇಸ್ ಸ್ಲೋ, ಸ್ಲೋ ಅಂತ ಹೇಳೋದು. ಚೀತಾ ಇಸ್ ಫಾಸ್ಟ್, ಫಾಸ್ಟ್ ಅಂತ ಹೇಳೋದು. ಇದು ನಮಗೆ ಒಂದು ಟೈಮ್, ಸಮಯದ ಬಗ್ಗೆ ನಮಗೆ ಒಂದು ಡಿಸ್ಕ್ರಿಪ್ಷನ್ನ ಕೊಡುತ್ತೆ ಈ ವರ್ಡ್ಸ್ಗಳು. ಅದಕ್ಕೆ ಇದನ್ನ ನಾವು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಮೂಲಭೂತ ವಿಶೇಷಣಗಳೊಂದಿಗೆ ಕಲಿಯುವವರು ತಮ್ಮ ಸುತ್ತಲಿನ ವಸ್ತುಗಳನ್ನು ವಿವರಿಸಲು ಪ್ರಾರಂಭಿಸಬಹುದು. ಆಮೇಲೆ ಅವರು ಮುಂದೆ ಬರೆದಂತೆ ಅವರು ಇಂಗ್ಲಿಷ್ನಲ್ಲಿ ತಮ್ಮ ಶಬ್ದಕೋಶ ಅಂದರೆ ವೊಕ್ಯಾಬ್ಯುಲರಿ ಮತ್ತು ವಿವರಣಾತ್ಮಕ ಸಾಮರ್ಥ್ಯಗಳನ್ನು ವಿವರಿಸಲು ಹೆಚ್ಚಿನ ವಿಷಯಗಳನ್ನು ಕಲಿಯಬಹುದು ಅಂತ ಹೇಳ್ಕೊತೀನಿ. ಇವೆಲ್ಲನೂ ಪ್ರಾಕ್ಟೀಸ್ ಮಾಡಬೇಕು. ಓಕೆ.